ಕಾಲು ಹಿಡೀರಿ ಅಲ್ಲ, ಕಾಲು ಮುಂದಕ್ಕೆ ಹೋಗಿ ಅಂತ. ಅದನ್ನು 70 ಕೇಳಬೇಕು ಅಮ್ಮನಿಗೆ. 2025ರಲ್ಲಿ ಏನು ಖುಷಿ ಕೊಟ್ಟಿದೆ, ಏನು ಎಷ್ಟು ಒಳ್ಳೇದಾಗಿದೆ ಅಂತ ಕೇಳ ಬನ್ನಿ. ಇತ್ತೆ ಬನ್ನಿ ಹಿರೇಗ. ಹಾಯ್, ಹಲೋ, ಎಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾನು ಇವತ್ತು ಅರ್ಜೆಂಟ್ ವಿಡಿಯೋ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಇವತ್ತು ಡಿಸೆಂಬರ್ 31 ಎಂಡ್ ಆಗ್ತಾ ಇದೆ. ನಾಳೆಯಿಂದ 26, 25 ಎಂಡ್ ಆಗ್ತಾ ಇದೆ. 26 ನಾಳೆಯಿಂದ January 1. ಎಲ್ರಿಗೂ ವಿಶ್ ಮಾಡ್ತಾ ಡೇಟ್ ಚೇಂಜ್ ಆಗ್ತಾ ಇದೆ. ಇವಾಗ ನಾನು ಸ್ವಲ್ಪ ಪೇಟೆಗೆ ಹೋಗ್ತಾ ಇದ್ದೀನಿ. ನನಗೆ ಸ್ವಲ್ಪ ತರಕಾರಿನೂ ಬೇಕಾಗುತ್ತೆ, ಅದಕ್ಕೋಸ್ಕರ ಬನ್ನಿ ಹೋಗ್ತಾ ಮಾತಾಡುವ. ನನಗೆ ಜಾಸ್ತಿ ಮಾತಾಡ್ಕೊಂಡು ನಿಲ್ಲಕ್ಕಾಗಲ್ಲ. ಯಾರ್ಯಾರು ಒಳ್ಳೇದು ಬಯಸಿದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಯಾರ್ಯಾರು ಕೆಟ್ಟದ್ದು ಬಯಸಿದ್ರೆ ಅವ್ರಿಗೂ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನನ್ನ ಫ್ರೆಂಡ್ಸ್ ಅಂತೂ ನಾನು ಸಿಕ್ಕಾಪಟ್ಟ ಇಷ್ಟಪಡ್ತೀನಿ. ಹಾಗೆಯೇ ಯಾವತ್ತೂ ಸುಳ್ಳು ಹೇಳ್ಕೊಂಡು ಬದುಕೊಳ್ಳುವಂಥ ಇದು ನನಗಿಲ್ಲ, ಓಕೆನಾ? ಹೋಗ್ತಾ ಮಾತಾಡೋ. ಬನ್ನಿ. ಪರ್ಸ್ ರೆಡಿ ಮಾಡಬೇಕಲ್ಲ, ಕಿವಿಗೆ ಬೇಡ ಕಾಣುತ್ತೆ. ಹೀಗೇನೆ ಹೋಗೋ, ಇಲ್ಲೇ ಹತ್ರ. ಸೋಜನಾ ಸೋಕುಂಡ ಬನ್ನಿ, ಅಮ್ಮಂದು ಫೋನ್ ರಿಂಗ್ ಆಗ್ತಾ ಇದೆ. ಬನ್ನಿ ಹೋಗ. ಪರ್ಸ್ ಇಟ್ಕೊಂಡಿದ್ದೇನೆ. ಹೊಸ ವರ್ಷ ಅಂದ್ರೆ 2025. ನಮಗೆ ಹೊಸ ವರ್ಷ ಯುಗಾದಿಗೆ ಆಯ್ತಾ, ಯುಗಾದಿಗೆ ಬರೋದು ಹೊಸ ವರ್ಷ. ಇದು ಹೊಸ ವರ್ಷ ಅಲ್ಲ, ಇದು ಇಸವಿ ಚೇಂಜ್. 2025ಇಂದ 26ಗೆ ಕಾಲಿಡ್ತಾ ಇರೋದು. ಎಲ್ಲರೂ ಒಳ್ಳೆ ಮನಸ್ಸಿಂದ ಕಾಲು ಹಿಡೀರಿ ಅಲ್ಲ, ಕಾಲು ಮುಂದಕ್ಕೆ ಹೋಗಿ ಅಂತ ಕೆಲವರು ಹೇಳ್ತಿರಲ್ಲ. ಚಿಕ್ಕ ವಿಷಯದಲ್ಲಿ ಖುಷಿ ಪಡೀರಿ. ಮತ್ತು ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದೆ. ಮನೆಗಳು ಹೊಸ ಮನೆಗಳಾಗ್ತಾ ಇದೆ. ಹೊಸ ಮನೆಗಳು. ನಂತರ ಮಧ್ಯಾಹ್ನದಲ್ಲಿ ಹೊರಡ್ತಾ ಇದ್ದೀನಿ. ನೋಡು ಎಲ್ಲಿ ಹೋಗೋಕ್ಕಾಗುತ್ತಾ ಅಂತ ಗೊತ್ತಿಲ್ಲ. ಹಾಗೆ ಬಸ್ ಕೂಡ ಬಂತು. ತರಕಾರಿ ಅಂಗಡಿ ಇದ್ದೇನೆ. ತರಕಾರಿ ಅಂಗಡಿ ತರಕಾರಿ ತಗೊಳಕ್ ಬಂದನು. ಗೊತ್ತಿಲ್ಲ ಏನ್ ತಗೋಬೇಕು ಅಂತ. ನೋಡ, ಯಾವ ತರಕಾರಿ ತಗೋದು ಅಂತ ಗೊತ್ತಾಗಲ್ಲ. ಬಕರಡ್ಡು ಬದನೆ ಎಂಕ್ ರಡ್ಡಿಯೋ ಅದನ್ನು 70. ಕೊತ್ತಂಬರಿ ಸೊಪ್ಪು ಜಾಸ್ತಿ ಕೊರ್ಲೆ. ಸೊಪ್ಪು ಜಾಸ್ತಿ ಬೋರ್ಡ್ ಬೊಕ್ಕ ಅಂದ ಅಂಗಡಿಲ್ಲ ಹಾಳಾಗ್ನಂತೆ. ಅದೇ ನಂಗೆ ತಿಂದನ್ರಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಕೇಳಿದೆ. ಕೆಲವ್ರು ಕೊಡುದಿಲ್ಲ, ಆದ್ರೆ ಇವ್ರು ಕೊಡ್ತಾರೆ. ಎಲ್ಲರೂ ಬನ್ನಿ ಇಲ್ಲಿ ನೋಡಿ, ಇವ್ರ ಅಂಗಡಿಯಲ್ಲೇ ನಾ ಬರ್ತಾ ಇರ್ತೀನಿ. ತರಕಾರಿ ಕಡಿಮೆ ರೇಟಲ್ಲಿ ಕೊಡ್ತಾರೆ ನೋಡಿ, ಎಷ್ಟು ತರಕಾರಿಗಳು. ಏನೆಲ್ಲ ತಗೊಂಡೆ ಅಂತ ಮನೇಲಿ ಹೋಗಿ ಹೇಳ್ತೀನಿ. ಇಲ್ಲಿ ಸೊಪ್ಪು ತರಕಾರಿಗೆಲ್ಲ ನಮ್ಮ ಕಡೆ ರೇಟ್ ಜಾಸ್ತಿನೇ, ಇಲ್ಲಾಂದ್ರೂ ರೇಟ್ ಜಾಸ್ತಿನೇ.
ನಾನು ತಗೊಂಡೆ ನೋಡಿ, ತರಕಾರಿ ಅಲ್ಲಿದೆ, ಮತ್ತು ತೋರಿಸ್ತಾನೆ ಏನೇನು ತಗೊಂಡೆ. ಎಲ್ಲ ರೇಟ್ ಜಾಸ್ತಿ, ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇದೆ. ಆದರೂ ಪರವಾಗಿಲ್ಲ, ಕೊಟ್ಟರು ಇವರು ಕಡಿಮೆ ಮಾಡಿ ಕೊಡ್ತಾರೆ. ಬನ್ನಿ ಹೋಗೋಣ, ಇನ್ನು ಹೋಗ್ತೀನಾ ನೋಡಿ. ಶಿರ್ತಾಡಿಯಲ್ಲಿದ್ದೀವಿ ಹೋಟ್ಲು, ಬನ್ನಿ ಫಸ್ಟ್ ಹೋಟ್ಲು. ಪಾಪಡ್ ಹೋಗಿ ಬಂದ್ವಿ. ಅದೇನೇನು ತಗೊಂಡು ಬಂದೆ ಅಂತ ಹೇಳ್ತೀನಿ ನೋಡಿ. ತರಕಾರಿ ಎಲ್ಲ ಇದೆ. ತೊಂಡೆಕಾಯಿ ಇದೆ, ಕಾಯಿಮೆಣಸು, ಹಾಗೆಯೇ ಸೌತೆಕಾಯಿ, ಇದು ಟೊಮೆಟೊ, ಈರುಳ್ಳಿ, ಮತ್ತು ನೋಡಿ ಇದೆಲ್ಲ ತಗೊಂಡು ಬಂದೆ. ಬದನೆ ನಾನೇ ಕಟ್ ಮಾಡಿದ್ದೆಲ್ಲ, ಇದನ್ನ ಈ ಥರ ನಾನು ಕಟ್ ಮಾಡಿದ ಕವರ್. ಇದು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಇದು ಬನ್ಸ್, ಇದು ನೋಡಿ ತಗೊಂಡು ಬಂದ್ರಿ ನೋಡಿ. ಅಮ್ಮ ಏನು ಮಾಡ್ತಾಗ ಪಾಲಕ್ ಸೊಪ್ಪು ತಗೊಂಡು ಬಂದ್ರೆ ಅದನ್ನು ಪಾಲಕ್ ಸೊಪ್ಪನ್ನ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ತೊಳೆತಾ ಇದ್ದಾರೆ. ಚೆನ್ನಾಗಿ ಕ್ಲೀನ್ ಮಾಡಬೇಕು ಪಾಲಕ್ ಸೊಪ್ಪು, ಯಾವಾಗಲೂ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನೊಂದು ನಾನು ತೋರಿಸ್ತೀನಿ, ಏನು ಗೊತ್ತಾ, ಇನ್ನೊಂದು ಏನು ತಗೊಂಡು ಬಂದೆ ಅಂದರೆ ಏನಂತ ನೀವು ಯೋಚನೆ ಮಾಡ್ತಾ ಇದ್ರಾ? ಬನ್ನಿ. ಕಲ್ಲಂಗಡಿಯಾ? ಕಲ್ಲಂಗಡಿ ತಗೊಂಡು ಬಂದೆ, ತೋರಿಸಿದೆ ಅಲ್ಲ ಕಲ್ಲಂಗಡಿ. ಇನ್ನೊಂದು ತೋರಿಸ್ತೇನೆ. ಇದು ಕಲ್ಲಂಗಡಿ, ಇದು ಟೊಮೆಟೊ. ಇದು ಏನು ಅಂತ ನೋಡ್ತಾ ಇದ್ರ, ಇದನ್ನು ನಿಮಗೆ ತೋರಿಸ್ತೀನಿ. ಇವಾಗ ಇದನ್ನು ಬಿಚ್ತೀನಿ. ಅಮ್ಮಲ್ಲಿದ್ದಾರೆ, ನೋಡ ಹೆಂಗಿದೆ ನೋಡಿ. ಮತ್ತೇನು ಗೊತ್ತಾ, ಇದು ನನಗೋಸ್ಕರ ಅಂತ ನಾನು ತಗೊಂಡು ಬಂದಿದ್ದಲ್ಲ, ಇದು ನಿಮ್ಮ ಒಂದು ಪ್ರೀತಿಗೋಸ್ಕರ ನಾನು ತಗೊಂಡು ಬಂದಿದ್ದು. ಇಲ್ಲಿ ನೋಡಿ, ಹ್ಯಾಪಿ ನ್ಯೂ ಇಯರ್ ಅಂತ ಇದೆ, ಹಾಗೆಯೇ 2026 ಅಂತ ಇದೆ ನೋಡಿ. ವೈಟಿ ಫ್ರೆಂಡ್ಸ್ ಅಂತ ಇದೆ. ಇದು ನಿಮ್ಮ ಪ್ರೀತಿಗೋಸ್ಕರ ನಾನು ತಗೊಂಡು ಬಂದಿದ್ದು. ಒಂದು ಚಿಕ್ಕ ಕೇಕ್ ಕಟ್ ಮಾಡುವ ಅಂತೇಳಿ, ಚೆನ್ನಾಗಿದೆ ನೋಡಿ. ನಾನು ತಗೊಂಡು ಬಂದಿದ್ದು ಇವತ್ತು ನೈಟ್ ಕಟ್. ಇದರಲ್ಲಿ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ವೈಟಿ ನೋಡಿದ್ರಲ್ಲ, ಚಿಕ್ಕ ಕೇಕ್. ಅದೇನು ಅಷ್ಟು ದೊಡ್ಡದೇನಿಲ್ಲ, ಅಂದರೆ ಒಂದು ನಮ್ಮ ಖುಷಿಗೆ, ನಮ್ಮದು ನಿಮ್ಮದು ಖುಷಿಗೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರೆಲ್ಲ ಇಲ್ಲರ ತನಕ ಖುಷಿ ಕೊಟ್ಟಿದ್ರ, ಹಾಗೆಯೇ ಇಲ್ಲರ ತನಕ ಯಾರೆಲ್ಲ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ರೆ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆನೂ ಇದೇ ಥರ ಒಳ್ಳೊಳ್ಳೆ ಮಾತುಗಳನ್ನ ಆಡುತ್ತಾ ಖುಷಿಯಾಗಿರು ಅಂತ ಕೇಳ್ಕೊತೇನೆ ಎಲ್ಲರ ಹತ್ರ. ಎಲ್ಲರಿಗೂ ಇಯರ್ ಎಂಡ್ ಇವತ್ತು, ನಾಳೆ 26 ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ನಾನು ಪೇಟೆಗೆ ಹೋಗಿ ಬಂದಲ್ಲ, ಫುಲ್ಲು ಸುಸ್ತಾಗಿದೆ. ಹಾಗೆಯೇ ಸ್ವಲ್ಪ ಕೆಲಸನೂ ಇತ್ತು, ಅದಕ್ಕಾಗಿ ಸ್ವಲ್ಪ ಸುಸ್ತು ಸಿಕ್ಕಾಪಟ್ಟಾಗಿದೆ. ನೋವು ಕೊಟ್ಟವರನ್ನು ನೆನಪಿಸಲ್ಲ, ನನಗೆ ಖುಷಿ ಕೊಟ್ಟವರನ್ನು ನಾನು ಫುಲ್ ನೆನಪಿಸ್ತೀನಿ. ನೋವು ಕೊಟ್ಟವರು ನನಗೆ ಯಾರು ಅಂತಲೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನೋವು ಯಾರೆಲ್ಲ ಕೊಟ್ಟಿದ್ದಾರೆ ಅವ್ರಿಗೆ ಎಲ್ರಿಗೆ ನೆನಪಿರುತ್ತೆ, ನನಗೆ ನೆನಪಿಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂತ. ನಾನು ಹಂಗೆ, ನನಗೆ ನೆನಪೇ ಇರಲ್ಲ. ಯಾರು ಏನು ಅಂದಿದ್ದಾರೆ ಅಂತ ನನಗೆ ನೆನಪಿರಲ್ಲ. ಯಾಕಂದರೆ
ಅದು ನನ್ನ ಕ್ಯಾರೆಕ್ಟರ್. ಓಕೆನಾ? ನನಗೆ ಗೊತ್ತಿರಲ್ಲ ಹೌದಾ ಅವರೇ ನನ್ನ ಹತ್ರ ಕೋಪನಾ ಅಂತೇಳಿ ನನಗೆ ನೆನಪಿರಲ್ಲ, ಅದಕ್ಕೋಸ್ಕರ. ಓಕೆನಾ? ಬೈ ಬಾಯ್, ಲವ್ ಯು ಆಲ್. ಇದೇ ರೀತಿ ಖುಷಿಯಾಗಿರುವಂತ ಕೇಳ್ಕೊಳ್ತೀನಿ. 25ರಲ್ಲಿ ನಾವು ಏನೇನೋ ಕಲ್ತಿದ್ದೀವ ಒಳ್ಳೇದನ್ನ, ಅದನ್ನ ನಾವು ಮುಂದಕ್ಕೆ ತಗೊಂಡೋಗುವ. ಏನೇನು ಕೆಟ್ಟದಾಗಿದೆ ಅದನ್ನ ಕಿತ್ತು ಬಿಸಾಕುವ, ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದನ್ನ ಮುಂದಕ್ಕೆ ತಗೊಂಡೋಗಿ, ಕೆಟ್ಟದನ್ನ ಬಿಸಾಕಿ ಅಂತ ಕೇಳಬೇಕು. ಅಮ್ಮನಿಗೆ 2025ರಲ್ಲಿ ಏನು ಖುಷಿ ಕೊಟ್ಟಿದೆ, ಏನು ಎಷ್ಟು ಒಳ್ಳೇದಾಗಿದೆ ಅಂತ ಕೇಳ ಬನ್ನಿ. ಇತ್ತೆ ಬನ್ನಿ ಇರಾಗ 25 ಏತು ಖುಷಿ ಕೊಡ್ತೀನಿ ಏತು. ನಮ್ಮ ಅಮ್ಮನಿಗೆ ಖುಷಿ ಇತ್ತು, ಅರ್ಧ ವರ್ಷ ಬೇಜಾರಿತ್ತು. ಅರ್ಧ ವರ್ಷ ಖುಷಿ ಇತ್ತು, ಅರ್ಧ ವರ್ಷ ಸತ್ತಿದೆ, ಅರ್ಧ ವರ್ಷ ಬದುಕಿದೆ ಅಷ್ಟೇ. ಅರ್ಧ ವರ್ಷ ಖುಷಿ ಇತ್ತು, ಅರ್ಧ ವರ್ಷ ಬೇಜಾರಿತ್ತಂತೆ. ಇವಾಗ ಬೇಜಾರಿದ ಖುಷಿ ಇದೆ ಹೇಳಿ. ಇವಾಗ ಬೇಜಾರಿಲ್ಲ, ಹೋಗಿದೆ. ಇವಾಗ ಖುಷಿಯಾಗಿದ್ದೇನೆ. ಅದೇ ಅರ್ಧ ವರ್ಷ ಖುಷಿ ಇದ್ದೆ, ಅರ್ಧ ವರ್ಷ ಸತ್ತು ಹೋಗಿದ್ದೆ. ಅರ್ಧ ವರ್ಷ ಖುಷಿ ಇದ್ರಂತೆ, ಅರ್ಧ ವರ್ಷ ಬೇಜಾರಿದ್ದದನ್ನ ನೆನಪಿಟ್ಕೋಬಾರ್ದು, ಗೊತ್ತಾ? ಅರ್ಧ ವರ್ಷ ನೆನಪಿಟ್ಕೋಬಾರ್ದು. ಯಾವುದು ಖುಷಿ ಇರುತ್ತೋ ಅದನ್ನ ನೆನಪಿಟ್ಕೋಬೇಕು. ಖುಷಿ ಇದನ್ನ ಮಾತ್ರ ನೆನಪಿಟ್ಕೊಳ್ಳಿ, ಯಾರೇ ಆಗಲಿ. ಕೆಟ್ಟದನ್ನು ನೆನಪಿಟ್ಕೋಬೇಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಲವ್ ಯು ಆಲ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಹೇಳೋದು.